ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ರಥೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಗೌಡಗೆರೆಯ ಶ್ರೀ ಬಸಪ್ಪ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ತಿಳಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳಿನಿಂದ ಶ್ರೀ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಭೀಮನ ಅಮಾವಾಸ್ಯೆ ಎಂದು ಸಹ ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಅದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಹೊಸದಾಗಿ ನಿರ್ಮಿಸಿರುವ ನೀರಿನ ಝರಿ ಲೋಕಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಇನ್ನು ಶ್ರೀ ಕ್ಷೇತ್ರದ ಆಸ್ತಿಯ ಭಕ್ತರಾಗಿದ್ದು ಭಕ್ತಾದಿಗಳಿಗೆ ಮೂಲಮೂರ್ತಿಗೆ ತಾವೇ ಪೂಜಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕಾರ್ಯಕ್ರಮಗಳಿಗೆ ಜನಪ್ರತಿನಿಧಿಗಳು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಆಗಮಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಇನ್ನು ಅಮಾವಾಸ್ಯೆಯಂದು ಕ್ಷೇತ್ರಕ್ಕೆ ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಅದಕ್ಕಾಗಿ ಕಳೆದ 1 ತಿಂಗಳಿನಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪಾರ್ಕಿಂಗ್ ಸೇರಿದಂತೆ ಯಾವುದೇ ಸಮಸ್ಯೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮಾರ್ಗದರ್ಶನದಂತೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತರು ಸರದಿ ಸಾಲಿನಲ್ಲಿ ನಿಲ್ಲುವ ಪ್ರದೇಶದಲ್ಲಿ ನೆರಳು, ನೀರು ಹಾಗೂ ಸಿಹಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂಗವಿಕಲರು, ಗರ್ಭಿಣಿಯರು, ವಯೋವೃದ್ಧರಿಗೆ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆ ಪಾತ್ರರಾಗಬೇಕು ಎಂದು ಡಾಕ್ಟರ್ ಮಲ್ಲೇಶ್ ಗುರೂಜಿ ಮನವಿಯನ್ನ ಮಾಡಿದ್ರು. ಇನ್ನು ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರು ಯಾರೂ ಕೂಡ ದೇವರ ಪ್ರಸಾದ ಸಿಗಲಿಲ್ಲವೆಂದು ಹಾಗೆ ಹೋಗಬಾರದು ಎನ್ನುವ ಉದ್ದೇಶದಿಂದ ಸುಮಾರು 10 ಕಡೆ ಅನ್ನಪ್ರಸಾದ ವಿತರಣೆ ಮಾಡುವ ಕೇಂದ್ರಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರು ಅನ್ನಪ್ರಸಾದ ವಿತರಣೆ ಮಾಡುವ ಕೇಂದ್ರಗಳಿಗೆ ತೆರಳಿ ಪ್ರಸಾದ ಸ್ವೀಕರಿಸಬಹುದು. ಕ್ಷೇತ್ರದಲ್ಲಿ ದೇವರ ದರ್ಶನಕ್ಕೆ ಶೀಘ್ರ ದರ್ಶನ ಎನ್ನುವ ಯಾವುದೇ ಟೋಕನ್ಗಳು ವ್ಯವಸ್ಥೆಯನ್ನ ನಾವು ಎಂದೂ ಕೂಡ ಮಾಡಿಕೊಂಡು ಬಂದಿಲ್ಲ. ಇಲ್ಲಿಗೆ ಬರುವ ಎಲ್ಲಾ ಭಕ್ತರು ಕೂಡ ಒಂದೇ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡೆಯುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ಜಾತಿ, ಧರ್ಮ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎನ್ನುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಜುಲೈ 24ನೇ ತಾರೀಕು ಗುರುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಇರುವಂಥದ್ದು. ಅಂದರೆ ಈ ಭೀಮನ ಅಮಾವಾಸ್ಯೆ ವಿಶೇಷತೆ ತುಂಬ ವರ್ಷಗಳಿಂದ ನಡ್ಕೊಂಡ್ಬಂದಿರುವಂಥ ಕ್ಷೇತ್ರದ ಒಂದು ವಾಡಿಕೆ. ಸರಿಸುಮಾರು 22-23 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಇದು ಭೀಮನ ಅಮಾವಾಸ್ಯೆ. ಅದೇ ರೀತಿ ಪ್ರತಿ ವರ್ಷ ಒಂದಲ್ಲ ಒಂದು ವಿಭಿನ್ನವಾಗಿ ಶ್ರೀ ಕ್ಷೇತ್ರದಲ್ಲಿ ಕ್ಷೇತ್ರ ಅಭಿವೃದ್ಧಿಯ ಪಥದಲ್ಲಿ ಬೆಳಕು ಹೋಗ್ತಾ ಇರುವಂಥದ್ದು. ಆದರೆ ಈ ವರ್ಷ ತಾಯಿಯ ಹಿಂಬದಿಲಿರುವಂಥ ವಾಟರ್ ಫಾಲ್ಸ್ ಅಂದರೆ ನೀರಿನ ಝರಿಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸುದಿನ ಅಂದು 2021 ಆಗಸ್ಟ್ 8ನೇ ತಾರೀಕು ವಿಶ್ವದ ಅತಿಎತ್ತರವಾದಂಥ ಪಂಚಲೋಹದ ತಾಯಿ ಶ್ರೀ ಚಾಮುಂಡೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ 2022 ತಾಯಿಗೆ ಮಹಾಮಸ್ತಾಭಿಷೇಕ ಮಾಡಿ 2023 ಶತಚಂಡಿಕಾ ಮಹಾಯಾಗ ಮಾಡಿ 2024ನೇ ಇಸ್ವಿಲಿ ತಾಯಿಗೆ ತೇರನ್ನು ಸಮರ್ಪಣೆ ಮಾಡಿ 2025 ಭಕ್ತರ ಮನಸೋಲಲು ತಾಯಿಯ ಹಿಂಬದಿಯಲ್ಲಿ ನೀರಿನ ಝರಿಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸುದಿನ. ಇವೆಲ್ಲ ನಡೆದಿರೋದುವೇ ಭೀಮನ ಅಮಾವಾಸ್ಯೆ ದಿನನೇ. ಮಾತ್ರ ಈ ವರ್ಷ ಭೀಮನ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂಥದ್ದು. ಇದರ ಉದ್ದೇಶ ಏನಪ್ಪ ಅಂತಂದರೆ ಭೀಮನ ಅಮಾವಾಸ್ಯೆಯಲ್ಲಿ ಶ್ರಾವಣ ಮಾಸದ ಆರಂಭ, ಆಷಾಢ ಮಾಸದ ಕೊನೆಯ ಅಂತಿಮ. ಅದರಲ್ಲಿ ಗಂಡಂದಿರಿಗೆ ತಮ್ಮ ಹೆಂಡತಿಯರು ಕಾಲನ್ನು ತೊಳೆದು ಪೂಜೆ ಮಾಡೋದು, ಪಾದ ಪೂಜೆ ಮಾಡುವಂಥದ್ದು. ಯಾಕೆಂದರೆ ಭೀಮ ಹುಟ್ಟಿದ ದಿನ ಅಂತ ಹೇಳುವಂಥದ್ದು ಭೀಮನ ಅಮಾವಾಸ್ಯೆ. ಅದೇ ಭೀಮನ ರೀತಿ ನನ್ನ ಗಂಡನಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅನ್ನೋ, ನನ್ನ ಮುತ್ತೈದೆತನ ಗಟ್ಟಿ ಇರಲಿ ಅಂದ್ಕೊಂಡು ಪಾದ ಪೂಜೆ ಮಾಡುವಂಥದ್ದು. ಒಂದು ತಾಯಿಯ ರಥೋತ್ಸವದಿಂದ ತಾಯಿಗೆ ಹಣ್ಣು ಜಾವನ ಎರಚುವಂಥ ಒಂದು ಸಂದರ್ಭ ಇರ್ತದೆ. ಮತ್ತು ಈ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಪೊಲೀಸ್ ಇಲಾಖೆ ಇಲ್ಲೇ ಬಂದು ಒಂದು ಮೀಟಿಂಗ್ ಮಾಡಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ನಮಗೆ ಮಾರ್ಗಸೂಚನೆಗಳನ್ನು ನೀಡಿದ್ದಾರೆ. ಅದೇ ರೀತಿ ನಾವು ಮಾರ್ಗಸೂಚನೆಗಳನ್ನು ಪಾಲನೆ ಮಾಡ್ತಾವೆ. ಮತ್ತು ಕ್ಷೇತ್ರಕ್ಕೆ ಬಂದಂಥ ಯಾವುದೇ ರೀತಿ ಸಮಸ್ಯೆ ಇಲ್ಲದಂಗೆ ಬಂದಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಆಗ್ಬೋದು, ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಶೌಚಾಲಯಗಳ ವ್ಯವಸ್ಥೆಗಳಾಗ್ಬೋದು, ತಂಗೋಂಥವ್ರಿಗೆ ತಂಗೋ ವ್ಯವಸ್ಥೆಗಳನ್ನೇ ಆಗ್ಬೋದು ನಾವು ವ್ಯವಸ್ಥೆ ಮಾಡಲಾಗ್ತದೆ. ಮತ್ತು ದಾಸೋಹಕ್ಕೆ, ನಿತ್ಯ ನಿರಂತರ ದಾಸೋಹಕ್ಕೆ ಈ ಕ್ಷೇತ್ರ ಹೆಸರುವಾಸಿಕೆ ಆಗಿರುವಂಥದ್ದು. ದಿನದ 24 ಗಂಟೆಗಳು ನಡೆಯುವಂಥ ಕ್ಷೇತ್ರ ಅಂತ ಜನರ ಬಾಯಲ್ಲಿ ವಾಡಿಕೆಯಾಗಿರುವಂಥ ಒಂದು ಕ್ಷೇತ್ರ. ಅದೇ ರೀತಿ ದಾಸೋಹಕ್ಕೆ ನಮ್ಮ ಏನು ದಿನನಿತ್ಯ ನಡೀತಾ ಇರ್ತದೋ ಆ ದಾಸೋಹದ ಡೈನಿಂಗ್ ಹಾಲಲ್ಲಿ ಯಥಾ ಪ್ರಕಾರ ದಾಸೋಹ ನಡೀತಾ ಇರ್ತದೆ. ಬೇರೆ 10 ಜಾಗದಲ್ಲಿ ಬೊಪ್ಪೆ ಸಿಸ್ಟಮ್ನ ವ್ಯವಸ್ಥೆ ಮಾಡ್ತಾವೆ, ಅಂದರೆ ಬೊಪ್ಪೆಲ್ ಕೊಡುವಂಥ ವ್ಯವಸ್ಥೆ ಮಾಡ್ತಾವೆ. ಆದರೆ ಯಾವುದೇ ರೀತಿಯಾದಂಥ ಒಂದು ಚೂರು ತೊಂದರೆ ಆಗುವಂಥ ಒಂದು ಸಂದರ್ಭ ಇರಲ್ಲ. ನಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ತಾವೆ.
ಎಲ್ಲ ರೀತಿಯಲ್ಲೂ ಮುಂಜಾಗ್ರತಾ ಕ್ರಮ ಕೈಗೊಂಡಿವಿ. ಈ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರ ಇಷ್ಟು ಪ್ರಬಲಮಾನಕ್ಕೆ ಬೆಳೀಲಿಕ್ಕೆ ಕಾರಣವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಸಿಕ್ಕಿರುವಂಥ ಒಂದು ಮೂರ್ತಿ, ಆಡುವಂಥ ಒಂದು ಸಂದರ್ಭ, 14 ವರ್ಷದ ಆಟದ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿಯನ್ನ ವರ್ಷದಲ್ಲಿ ಒಂದೇ ಒಂದು ದಿನ ಅದನ್ನ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ಆ ಒಂದು ದಿನ ಏನಪ್ಪಾ ಅಂತಂದ್ರೆ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಭಕ್ತಾದಿಗಳಿಗೆ ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳಿಲ್ಲದೆ ಪ್ರತಿಯೊಬ್ಬರಿಗೂ ಭಕ್ತಾದಿಗಳಿಗೆ ಮುಕ್ತ ಅವಕಾಶದಿಂದ ಆ ದೇವಿಗೆ ಅಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆ ಇರ್ತದೆ. ಎಲ್ಲರೂ ಬಂದು ಅಭಿಷೇಕ ಮಾಡ್ಬೋದು. 12 ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೆಯುವಂಥದ್ದು. ಆದ್ದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಸರ್ವ ಭಕ್ತಾದಿಗಳು ಆಗಮಿಸಿ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಮತ್ತೆ ಸುತ್ತ KSRTC ಸಾರಿಗೆ ನಿಗಮ ಮಂಡಳಿ ತುಂಬ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ ಆ ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ಬಸ್ ಸಂಚಾರಗಳನ್ನು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಯಾವುದೇ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ಎಲ್ಲ ಕಡೆಯಿಂದ KSRTC ಬಸ್ ಸಂಚಾರನ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ರೀತಿ ತೊಂದರೆ ತೊಡಕಾಗಲ್ಲ, ಅಂದರೆ ಬಸ್ಸಿನ ವ್ಯವಸ್ಥೆ ಇರ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಅಂತ ತಮ್ಮಲ್ಲಿ ವಿನಂತಿ.